ಇವತ್ತು ನಾವು ಏನೋ ಒಂದು ಪ್ರಶ್ನೆನ ಮೋದಿ ಸಾಹೇಬ್ರಿಗೊಂದು ಪ್ರಶ್ನೆ ಕೇಳಿದ ತಕ್ಷಣ ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಕ್ಕಂಥದ್ದನ್ನ ಯುವ ಜನತೆ ನೋಡ್ತಾರೆ. ಈ ದೇಶದಲ್ಲಿ ಇದೇನು ಮೋದಿ ಸಾಹೇಬ್ರದ್ದು ಈ ದೇಶ ಅಲ್ಲ, ರಾಹುಲ್ ಗಾಂಧಿ ಅವ್ರದ್ದು ದೇಶ ಅಲ್ಲ, ಈ ದೇಶ ಇಡೀ 140 ಕೋಟಿ ಜನಸಂಖ್ಯೆಯ ದೇಶ. ಇದೇನು ಬಿಜೆಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇಶ ಅಲ್ಲ, ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ದೇಶ ಅಲ್ಲ. ಈ ದೇಶದಲ್ಲಿ ಯಾವಾಗಲೂ ವಿಚಾರಗಳನ್ನ ಮಾತನಾಡಕ್ಕೆ ಅವಕಾಶ ಎಲ್ಲರಿಗಿದೆ. ಪ್ರಶ್ನೆ ಕೇಳಿದ ತಕ್ಷಣನೇ ಬಿಜೆಪಿಯವರಿಗೆ ಮೋದಿ ಸಾಹೇಬ್ರ ವಿರುದ್ಧ ಯಾವುದೋ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಮುಗೆ ಬೀಳೋದು, ಈ ರೀತಿ ಮಾತನಾಡ್ತಕ್ಕಂಥದ್ದು ಇವ್ರಿಗೆ ಒಂದು ಹವ್ಯಾಸ ಆಗ್ಬಿಟ್ಟಿದೆ. ಸೊ ಯಾರು ಪ್ರಶ್ನೆ ಕೇಳಬಾರ್ದು. ಇವ್ರು ಯಾರಿಗನ ಕೇಳ್ಬೋದು, ಇವ್ರು ಯಾರಿಗನ ಸಿಂಗ್ಲರ್ ಆಗಿ ಮಾತಾಡ್ಬೋದು, ಯಾರಿಗನ ಬೈಬೋದು, ರಾಹುಲ್ ಗಾಂಧಿಗೆ ಬೈಬೋದು, ಸೋನಿಯಾ ಗಾಂಧಿಗೆ ಬೈಬೋದು, ಅವರು ಬಿಜೆಪಿಯವರು ಜವಾಹರ್ಲಾಲ್ ನೆಹರೂರಿಗೆ ಬೈಬೋದು, ಮಹಾತ್ಮ ಗಾಂಧಿಗೆ ಬೈಬೋದು, ಯಾರಿಗೆ ಬೇಕಿದವ್ರು ಬಿಜೆಪಿಯವ್ರು ಬೈಬೋದು. ನಾವೊಂದು ಪ್ರಶ್ನೆನೂ ಕೇಳಬಾರ್ದು, ಬೈಯೋದು ದೂರ ಅಲ್ಲ, ಪ್ರಶ್ನೆನೂ ಕೇಳಬಾರ್ದು. ಪ್ರಶ್ನೆ ಕೇಳ್ಬಿಟ್ರೆ ಒಂದು ಸೆಟ್ಟಿಂಗ್ ಇದೆ, ಇವ್ರದ್ದು ವ್ಯವಸ್ಥೆ ಇದೆ. ಈ ಒಂದು ವ್ಯವಸ್ಥೆಯಲ್ಲಿ ಏನಂತಂದ್ರೆ ಯಾರನ್ನಾಗಲಿ ಬಿಜೆಪಿ ವಿರುದ್ಧ ಆಗಿರಲಿ ನರೇಂದ್ರ ಮೋದಿ ಸಾಹೇಬ್ರ ವಿರುದ್ಧ ಒಂದು ಪ್ರಶ್ನೆ ಕೇಳಬಾರ್ದು. ಕೇಳ್ಬಿಟ್ರೆ ನಮ್ಮ ಮೇಲೆ ಮುಗೆ ಬೀಳೋದು, ಈ ಥರ ಮಾತನಾಡ್ತಕ್ಕಂಥ ನಾನು ಇನ್ನಾದರೂ ಕೂಡ ನಾನು ಯಾವಾಗಲೂ ವಿಚಾರವನ್ನು ಬಿಟ್ಟು ಯಾವತ್ತೂ ನಾನೇನು ಪ್ರಶ್ನೆ ಮಾಡಿಲ್ಲ. ಮುಂದೇನು ವಿಚಾರನ ಇಟ್ಕೊಂಡೇ ಪ್ರಶ್ನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕಿದೆ ಈ ದೇಶದಲ್ಲಿ, ಅದನ್ನು ನಾನು ಚಲಾಯಿಸ್ತಿದ್ದೀನಿ. ಇವತ್ತು ನನಗೆ ಸಣ್ಣ ಸಮಾಜ ಅಂತ ಏನು ಹೇಳಿದ್ದಾರೆ, ನನಗೆ ಭಾಳ ಖುಷಿ ಇದೆ. ನಾನೊಬ್ಬ ಮರಾಠ ಸಮಾಜ, ಸಣ್ಣ ಸಮಾಜ, ಆದರೆ ಏಕ್ ಮರಾಠ ಲಾಕ್ ಮರಾಠ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏಕ್ ಮರಾಠ ಲಾಕ್ ಮರಾಠ ಅಂತ ಆ ಒಂದು ಸಮುದಾಯದಿಂದ ಬಂದಿರತಕ್ಕಂಥದ್ದು ನನಗೆ ಸಣ್ಣ ಸಮಾಜ ಅಂತ ಹೇಳೋದಕ್ಕೆ ನನಗೇನು ಅಭ್ಯಂತರ ಇಲ್ಲ. ಆದರೆ ನಿಮ್ಮ ಏನು ಯೋಚನೆ ಇದೆ ಇಡೀ ಕರ್ನಾಟಕ ಅದರ ಬಗ್ಗೆ ಅರ್ಥ ಮಾಡ್ಕೊಳುತ್ತೆ. ಇದನ್ನು ಖಂಡನೆ ಕೂಡ ಮಾಡಲಿಲ್ಲ ಯಾರು ಬಿಜೆಪಿಯ ಮುಖಂಡರುಗಳು. ಆಮೇಲೆ ಮಾಧ್ಯಮದವ್ರು ನೀವು ಕೂಡ ಅವ್ರಿಗೋಗಿ ಪ್ರಶ್ನೆ ಕೇಳಿಲ್ಲ. ನೀವು ಕೂಡ ಕೇಳಬೇಕಲ್ಲ, ಈಸ್ ಇಟ್ ರೈಟ್ ಸಂಬಡಿ ಕಾಲಿಂಗ್ ಈ ಸಣ್ಣ ಸಮಾಜದಿಂದ ಬಂದಾರೆ ಅಂತ ಹಿಂಗೆ ಹೇಳ್ತಕ್ಕಂಥ ಸರಿ ಇದೆಯಾ ಅಂತ ಪ್ರಶ್ನೆ ಮಾಧ್ಯಮದವ್ರು ಕೂಡ ಇದೆ. ನೀವು ಕೇಳ್ಬೇಕು, ಪ್ರತಿಯೊಬ್ಬರಿಗೂ ಕೇಳ್ಬೇಕು. ಸಂತೋಷ್ ಲಾಡ್ ಅವರಿಗೆ ಸಣ್ಣ ಸಮಾಜ ಅಂದ್ರೆ ಯಾರನ್ನ ಸಣ್ಣ ಸಮಾಜದವ್ರು, ಸಣ್ಣ ಸಮಾಜ ಅಂದ್ರೆ ಏನು?